ಸ್ನೇಹಿತರೆ ನಮಸ್ಕಾರ. ಇದೇ ಜೂನ್ನಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಸೊ ಚಿತ್ರಪಕ್ಷ ಅಯನಾಂಶದ ಪ್ರಕಾರ ಜೂನ್ 1 ಮತ್ತು 2ನೇ ತಾರೀಕಿನ ನಡುವೆ ಈ ರಾಶಿ ಬದಲಾವಣೆ ನಡೀತಾ ಇರೋದು. ಈ ಗುರು ರಾಶಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬಂದಂಗೆ ಆಗುತ್ತೆ, ಮತ್ತು ಕೆಲ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಸೊ ಇದರಲ್ಲೀಗ ಮಕರ ರಾಶಿಯವ್ರನ್ನ ತಗೊಂಡ್ರೆ 7ನೇ ಮನೆಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಗುರುಬಲ ಇದೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಗುರುಬಲ ಇದೆ ಅಂದಾಗ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅನ್ನೋದಂತೂ ಇರ್ತದೆ. ಈ ಫೀಲ್ ಗುಡ್ ಫ್ಯಾಕ್ಟರ್ ಅನ್ನೋದು ಮಾನಸಿಕವಾಗಿರ್ತದೆ. ಸೊ ಇದರಲ್ಲಿ 7ನೇ ಮನೆ ಅಂದರೆ ಸಾಮಾನ್ಯವಾಗಿ ಸಂಬಂಧಗಳು ಅಂತ ಅರ್ಥ. ಪಾರ್ಟ್ನರ್ಶಿಪ್ ಅಂದರೆ ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್, ಸಾರ್ವಜನಿಕ ವ್ಯವಹಾರ, ನಿತ್ಯದ ದುಡಿಮೆ, ಎದುರಿನ ವ್ಯಕ್ತಿಗಳಿಂದ ನಿಮಗೆ ಸಿಗುವ ಸಹಕಾರ ಅಂತ ಅರ್ಥ. ಇವಿಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ಗುರು ಸಂಚಾರದಿಂದ ನಿಮಗೆ ಉಪಯೋಗ ಆಗ್ತದೆ. ಹಾಗಂತ ಈ ಫಲಗಳನ್ನು ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಇಲ್ಲಿ ಕಂಡೀಷನ್ ಅಪ್ಲೈ ಆಗುತ್ತೆ. ಬೃಹತ್ ಸಂಹಿತ ಜ್ಯೋತಿಷ್ಯದ ಒಂದು ಬಹಳ ಪ್ರಮುಖವಾದ ಮೂಲ ಗ್ರಂಥ. ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಗುರು ಸಂಚಾರದ ಫಲಗಳನ್ನು ದಶೆಗಳ ಜೊತೆ ಅನ್ವಯಿಸಿ ನಿರ್ಣಯಿಸಬೇಕು ಅಂತ ಹೇಳಿದ್ದಾರೆ. ಹಾಗೇನೆ ಮೆರಿಟ್ನ ಪರಿಗಣಿಸಬೇಕು ಅಂತಲೂ ಹೇಳಲಾಗಿದೆ. ಇಲ್ಲ ಅಂದರೆ ಈ ಶುಭ ಫಲಗಳು ಬೇಸಿಗೆಯಲ್ಲಿ ಮಳೆ ಬಂದ ಹಾಗಿರುತ್ತಷ್ಟೇ, ಇದರಿಂದ ಒಂದು ತಂಬಿಗೆ ನೀರು ಕೂಡ ಸಂಗ್ರಹಿಸೋದಕ್ಕೆ ಆಗ್ಲಿಕ್ಕಿಲ್ಲ ಅಂತ ತಿಳಿಸಲಾಗಿದೆ. ಇಲ್ಲಿ ಸಂಸ್ಕೃತ ಶ್ಲೋಕದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೂಡ ಇದೆ, ನೀವು ಇದನ್ನು ಓದ್ಕೋಬಹುದು. ಅಂದರೆ ಶಾಸ್ತ್ರದಲ್ಲೇ ಈ ರೀತಿಯ ಕಂಡೀಷನ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಏನು ಗೋಚರ ಫಲ ಅಂತ ಹೇಳ್ತಾರೋ ಇದರಲ್ಲಿ ರಾಶಿ ಅನ್ನೋದೇನಿದೆಯೋ ಇದು ಮನಸ್ಸು ಅಂತ ಅರ್ಥ. ಈ ಗೋಚರದ ಪ್ರಭಾವಗಳೇನಿದೆಯೋ ಇದು ಬಾಹ್ಯ ಪ್ರಪಂಚದ ಪ್ರಭಾವಗಳಾಗಿರ್ತವೆ. ಸೊ ಬಾಹ್ಯ ಪ್ರಪಂಚದ ಪ್ರಭಾವಗಳಿಗೆ, ನಿಮ್ಮ ಮನಸ್ಸಿನಲ್ಲಿ ಮೂಡುವ ಭಾವನೆಗಳಿಗೆ ನೀವು ಸ್ಪಂದಿಸಿದಾಗ ಅಥವಾ ನೀವು ಪ್ರತಿಕ್ರಿಯಿಸಿದಾಗ ಆವಾಗ ಮಾತ್ರವೇ ಅದು ಫಲವಾಗಿ ಬದಲಾಗೋದು ಅಥವಾ ಘಟನೆಯಾಗಿ ಬದಲಾಗೋದು. ಸೊ ಇಲ್ಲ ಅಂದರೆ ಅದು ಆಲೋಚನೆಯಷ್ಟೇ ಇರ್ತದೆ, ಕೆಲವೊಂದು ನಿರೀಕ್ಷೆಗಳಷ್ಟೇ ಇರ್ತದೆ ಹೊರತು ಅದು ಘಟನೆಯಾಗಿ ಅಥವಾ ಫಲವಾಗಿ ಬದಲಾಗೋದಿಲ್ಲ. ಇಲ್ಲಿ ದಶೆಗಳು ಸಪೋರ್ಟ್ ಮಾಡಬೇಕಾಗತ್ತೆ, ಹಾಗೇನೆ ಮೆರಿಟ್ನ ಅಗತ್ಯ ಇರ್ತದೆ ಅಂತಲೂ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಇದು ಬಂದು 6ನೇ ಶತಮಾನದ ಗ್ರಂಥ. ಮೆರಿಟ್ ಅಂದ್ರೆ ಏನು? ನಮ್ಮ ಅರ್ಹತೆ, ಅಂದರೆ ನಮ್ಮ ಸಿದ್ಧತೆ, ನಮಗಿರುವ ಅರಿವು, ನಮ್ಮ ಪರಿಶ್ರಮ ಮತ್ತು ನಮ್ಮ ಅಪ್ರೋಚು. ಯಾಕೆ ಅಂದರೆ ಗುರು ಸಂಚಾರ ಅನ್ನುವಂಥದ್ದು ಏನಿದೆಯೋ ಇದು ಯಾವುದನ್ನು ಕೂಡ ಹೊಸದಾಗಿ ಸೃಷ್ಟಿ ಮಾಡೋದಿಲ್ಲ. ಸೊ ನೀವು ಯಾವ ವಿಚಾರದಲ್ಲಿ ನಿರಂತರವಾಗಿ ಪರಿಶ್ರಮ ಪಡ್ತಾ ಬಂದಿರ್ತೀರೋ, ಯಾವ ವಿಚಾರದಲ್ಲಿ ನೀವು ಸಿದ್ಧತೆಗಳನ್ನು ಮಾಡ್ತಾ ಬಂದಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಆ್ಯಕ್ಚುಲಿ ಅವಕಾಶಗಳನ್ನು ಟ್ರಿಗರ್ ಮಾಡೋ ಸಾಧ್ಯತೆ ಇರ್ತದೆ. ಹಾಗೆಯೇ ನಿಮಗೆ ಅದರಲ್ಲಿ ಫಲವನ್ನು ಒಂದು ಸ್ವಲ್ಪ ವೃದ್ಧಿ ಮಾಡುವಂಥ ಒಂದು ಸಾಧ್ಯತೆ ಇರ್ತದೆ. ಅಂದರೆ ಎಕ್ಸ್ಟೆನ್ಷನ್, ವಿಸ್ತರಣೆ ಮಾಡೋದು ಜಾಸ್ತಿ. ಸೊ ಇದರಲ್ಲಿ ಬಂದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸದ್ಯ ನಡೀತಾ ಇರುವಂಥ ದಶಾಭುಕ್ತಿಗಳು ಜೊತೆಗೆ ಯೋಗಗಳು, ಗ್ರಹಗಳ ಪೊಸಿಷನ್ ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ಹಾಗಾದರೆ ಈ ಗುರು ಸಂಚಾರದ ಲಾಭ ಪಡೆಯೋದು ಹೇಗೆ ಅನ್ನೋ ವಿಚಾರ. 7ನೇ ಮನೆ ಅನ್ನೋದು ಪರಸ್ಪರ ಸಹಕಾರದ ಸ್ಥಾನ. ಇಲ್ಲಿ ಕಂಟ್ರೋಲಿಂಗ್ ನಡೆಯಲ್ಲ, ಪರಸ್ಪರ ಸಹಕಾರ ಮನೋಭಾವ ಬೆಳೆಸ್ಕೊಳ್ಬೇಕಾಗತ್ತೆ. ಸಂಬಂಧಗಳಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡಬೇಕು, ನನ್ನದೇ ನಡೀಬೇಕು ಅನ್ನೋ ಡಾಮಿನೇಷನ್ ಇಟ್ಕೋಬಾರ್ದು. ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸಿಗೆ ಅವಕಾಶ ಇರಬೇಕಾಗತ್ತೆ. ಮಾತುಕತೆ ಮುಕ್ತವಾಗಿರಬೇಕು. ನಿರ್ಧಾರಗಳಲ್ಲಿ ನಿಮ್ಮ ಪಾರ್ಟ್ನರ್ ಇನ್ಪುಟ್ ಪಡೆದುಕೊಂಡ್ರೆ ಉತ್ತಮ. ಸಂಬಂಧಗಳಲ್ಲಿ ಗಿವ್ ಆ್ಯಂಡ್ ಟೇಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಈಗೋ ಸ್ವಲ್ಪ ಕಡಿಮೆ ಇರಬೇಕಾಗುತ್ತೆ. ದಾಂಪತ್ಯದಲ್ಲಿ ಪರ್ಸನಲ್ ಸ್ಪೇಸ್ಗೆ ಅವಕಾಶ ಇರಲಿ. ನಿಮ್ಮ ಸಂಗಾತಿಯೇ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯ ಕಂಡೀಷನ್ಗಿಂತಲೂ ನೀವು ಕೂಡ ಅರ್ಥ ಮಾಡ್ಕೊಳ್ಳೋ ಮನೋಭಾವ ಬೆಳೆಸ್ಕೊಳ್ಬೇಕಾಗುತ್ತೆ. 7ನೇ ಮನೆ ಅಂದರೆ ವ್ಯವಹಾರ ಸ್ಥಾನ. ಎದುರಿಗಿರೋ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಪರಸ್ಪರ ಗೌರವ ಇಟ್ಕೋಬೇಕಾಗುತ್ತೆ. ಮಾತುಕತೆ ಮುಕ್ತವಾಗಿದ್ದರೆ ಒಳ್ಳೆಯದು. ಎದುರಿಗಿರೋ ವ್ಯಕ್ತಿಯನ್ನು ಮೆಚ್ಚಿಸೋದಕ್ಕೆ ಹೋಗೋದು ಬೇಡ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮುಚ್ಚುಮರೆ, ಮೋಸ ಇಂಥವೆಲ್ಲ ಇರಬಾರ್ದು. ಕಮಿಟ್ಮೆಂಟ್ಗೆ ಮಹತ್ವ ನೀಡಬೇಕು. ಹಾಗಂತ ಡಿಪೆಂಡೆನ್ಸಿಯೂ ಇರಬಾರ್ದು. ಕಳೆದ 1 ವರ್ಷದಿಂದ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇತ್ತು. 6ನೇ ಮನೆ ಅನ್ನೋದು ಸ್ವಲ್ಪ ಸಂಘರ್ಷದ ಒಂದು ಸ್ಥಾನ. ಹಾಗೇನಾದರೂ ನಿಮಗೆ ಸಂಬಂಧಗಳಲ್ಲಿ ಸಂಘರ್ಷ ಏರ್ಪಟ್ಟಿದ್ದರೆ ಈ 7ನೇ ಮನೆ ಗುರು ಸಂಚಾರ ಅನ್ನೋದು ಏನಿದೆಯೋ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ನೀಡುತ್ತದೆ. ಹಾಗೆಯೇ ನಿಮ್ಮ ವ್ಯವಹಾರಗಳಲ್ಲಿ ಅಡೆತಡೆಗಳು ಎದುರಾಗಿದ್ದರೆ ಅದನ್ನು ಕೂಡ ಈ ಏನು ಗುರು ಸಂಚಾರದ ಅವಧಿಯಲ್ಲಿ ಸ್ವಲ್ಪ ಸ್ಮೂತಾಗಿ ನಡೆಸ್ಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಇರ್ತದೆ. ಸೊ ಫಲಗಳು ಹೀಗಿರ್ತವೆ. 7ನೇ ಮನೆ ಅಂದರೆ ನಾನು ಇತರರ ಜೊತೆ ಹೇಗೆ ನಡೆದುಕೊಳ್ತೀನಿ ಅನ್ನೋದನ್ನು ಅಳೆಯೋ ಜಾಗ. ಸಂಬಂಧಗಳು ಮತ್ತು ಇತರರ ಸಹಕಾರಗಳಿಂದ ನಿಮಗೆ ಅನುಕೂಲತೆ ಆಗೋ ಸಾಧ್ಯತೆಗಳು ಇರ್ತವೆ. ಇದು ಸಡನ್ ಸಕ್ಸಸ್ ಅಲ್ಲ, ಸಹಕಾರದಿಂದ ನಿಮಗೆ ಪ್ರಗತಿಯ ದಾರಿಗಳು ಓಪನ್ ಆಗುವಂಥ ಸ್ಥಾನ. ಹೊಸ ಜನರನ್ನು ಏನು ತರೋದಿಲ್ಲ ಇಲ್ಲಿ. ಈಗಾಗಲೇ ನಿಮ್ಮ ಜೀವನದಲ್ಲಿರುವ ಸಂಬಂಧಗಳನ್ನು ಇನ್ನಷ್ಟು ಡೀಪನ್ ಮಾಡುತ್ತೆ. ನೀವು ಇತರರ ಜೊತೆ ಫೇರ್ ಆಗಿ ವ್ಯವಹರಿಸುತ್ತಿದ್ದರೆ ಅವರಿಂದ ನಿಮಗೆ ಸಪೋರ್ಟ್ ಸಿಗುವ ಸಾಧ್ಯತೆ ಇರ್ತದೆ. ವಿಶ್ವಾಸದಿಂದ ವರ್ತಿಸಿದರೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಗುರು 7ನೇ ಮನೆ ಸಂಚಾರದಿಂದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಅನುಕೂಲತೆಗಳು ಹೆಚ್ಚಾಗಿರ್ತವೆ. ಗ್ರಾಹಕ ಸಂಬಂಧಿತ ಸಮಸ್ಯೆಗಳೇನಾದರೂ ಇದ್ದರೆ ಅದರ ನಿವಾರಣೆಗೂ ಕೂಡ ದಾರಿ ಓಪನ್ ಆಗುತ್ತೆ. ಮದುವೆ, ರಿಲೇಷನ್ಶಿಪ್ ವಿಚಾರದಲ್ಲಿ ಸ್ಪಷ್ಟತೆ ಸಿಗಬಹುದಾಗಿದೆ. ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಇಮೇಜ್ ಸುಧಾರಿಸುತ್ತೆ. ವ್ಯವಹಾರಗಳಲ್ಲಿ ನೆಗೋಸಿಯೇಷನ್ ಸ್ಕಿಲ್ ಕೂಡ ಉತ್ತಮವಾಗಿರುತ್ತೆ.
ಮಕರ ರಾಶಿಯವರಿಗೆ ಸಹನೆ, ತಾಳ್ಮೆ ಇಂಥವೆಲ್ಲ ಜಾಸ್ತಿ ಇರ್ತದೆ. ಮತ್ತು ಇವರು ಜೀವನವನ್ನು ಏನು ಲೈಟಾಗಿ ಪರಿಗಣಿಸೋದಿಲ್ಲ, ಸ್ವಲ್ಪ ಗಂಭೀರವಾಗಿಯೇ ಪರಿಗಣಿಸ್ತಾರೆ. ಅದಕ್ಕೆ ತಕ್ಕಂತೆ ಲೈಫು ಕೂಡ ಇವರಿಗೆ ತುಂಬ ಭಾರ ಅನ್ನಿಸ್ಬೋದು, ಲೈಫು ತುಂಬ ಸೀರಿಯಸ್ ಅಂತಲೂ ಅನ್ನಿಸ್ಬೋದು. ಕಾರಣ ಏನು ಅಂದರೆ ಮಕರ ರಾಶಿ ಅಧಿಪತಿ ಗ್ರಹ ಬಂದು ಶನಿ. ಎಲ್ಲವನ್ನು ತಾವೇ ಹೊತ್ಕೋಬೇಕು ಅನ್ನೋ ರೀತಿಯ ಒಂದು ಮನಸ್ಥಿತಿ ಇರ್ತದೆ. ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಅಂತಲೂ ಯೋಚಿಸ್ತಾರೆ. ಸೊ ಪರ್ಫೆಕ್ಷನ್ ಇರಲಿ, ಹಾಗೆಯೇ ಸ್ವಲ್ಪ ಫ್ಲೆಕ್ಸಿಬಿಲಿಟಿಯು ಕೂಡ ಇರಬೇಕಾಗತ್ತೆ. ಎಲ್ಲವನ್ನು ಒಬ್ಬರೇ ಹೊತ್ತು ನಡೆಯುವಂಥ ಅಗತ್ಯ ಏನು ಇಲ್ಲ ಅನ್ನೋದನ್ನು ನಿಮ್ಮ ಮನಸ್ಸು ಒಪ್ಕೊಳ್ಬೇಕಾಗತ್ತೆ. ಸೊ ಹಾಗೇ ಕೆಲವೊಂದು ವಿಚಾರಗಳನ್ನು ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ವಿಚಾರದ ಮೇಲೂ ಕೂಡ ಸ್ವಲ್ಪ ನಂಬಿಕೆ ಇರಬೇಕಾಗತ್ತೆ. ಸೊ ಹಾಗೇ ವಿಶ್ರಾಂತಿಯೇ ಇಲ್ಲದೆ ದುಡಿಯೋದು ಇಂಥದ್ದೆಲ್ಲ ಬೇಡ. ಕೆಲ ಮಟ್ಟಿಗೆ ವಿಶ್ರಾಂತಿಗೂ ಕೂಡ ಇವರು ಸಮಯವನ್ನು ಮೀಸಲಿಡಬೇಕಾಗತ್ತೆ. ಇನ್ನು ದಶೆಗಳು ಮತ್ತು ನಕ್ಷತ್ರಗಳ ವಿಚಾರ, ಮಕರ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತವೆ. ಸೊ ಆಯಾಯ ನಕ್ಷತ್ರಕ್ಕೆ ಅನುಗುಣವಾಗಿ ಸದ್ಯ ನಡೀತಾ ಇರಬಹುದಾದಂಥ ದಶೆಗಳು ಮತ್ತು ಪ್ರಾಯಕ್ಕೆ ಅನುಗುಣವಾಗಿ ಆ ದಶೆಗಳ ಥೀಮ್ ಹೇಗಿರ್ತದೆ ಅನ್ನೋದನ್ನು ನಾನಿಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ಗೆ ಅನುಗುಣವಾಗಿ ಈ ದಶೆಯ ಏನು ಫಲಗಳು ಅಂತ ಇರ್ತವೋ ಇದು ಕೊಂಚ ಮಟ್ಟಿಗೆ ಬದಲಾಗುತ್ತೆ. ಮಕರ ರಾಶಿಯಲ್ಲಿ ಮೊದಲನೇ ನಕ್ಷತ್ರ ಬಂದು ಉತ್ತರಾಷಾಢ ನಕ್ಷತ್ರ. ಏನು ಬಾಲ್ಯದಲ್ಲೇ ಬರುವಂಥ ಸೂರ್ಯ ದಶೆ ಏನಿದೆ ಇದು ಅಲ್ಪಾವಧಿಯ ದಶೆ ಆಗಿರೋದ್ರಿಂದ ಹೆಚ್ಚೇನು ಅಬ್ಸರ್ವ್ ಆಗೋದಿಲ್ಲ. ಸೊ ಮಧ್ಯದ ಅವಧಿಯಲ್ಲಿ ಕೊಂಚ ಮಟ್ಟಿಗೆ ಭಾವನೆಗಳ ಏರಿಳಿತ, ಸ್ವಲ್ಪ ಫ್ರಸ್ಟ್ರೇಷನು ಇಂಥದ್ದೆಲ್ಲ ಅನುಭವಿಸುವಂಥ ಒಂದು ಪ್ರಮೇಯ ಇರ್ತದೆ. ಸೊ ತಾರುಣ್ಯ ಅವಸ್ಥೆಗೆ ಬರ್ತಾ ಬರ್ತಾ ಇವರ ಜೀವನದಲ್ಲಿ ಸುಧಾರಣೆ ಕಾಣಲಿಕ್ಕೆ ಆರಂಭ ಆಗುತ್ತೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ರಾಹು ಮಹಾದೇಶೆ ಅಥವಾ ಗುರು ಮಹಾದೇಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಅಂದರೆ 25ರ ವಯೋಮಾನ ಕ್ರಾಸ್ ಆದವರು. ರಾಹು ಮಹಾದೇಶೆ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡೋದಕ್ಕೂ ಮನಸ್ಸು ಆತುರಿತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸೋ ಒಂದು ಪ್ರಮೇಯ ಇರ್ತದೆ. ಇದರಿಂದ ಮಾನಸಿಕ ರೆಸ್ಟ್ಲೆಸ್ನೆಸ್ ಉಂಟಾಗ್ಬೋದು. ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ ಇದು. ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಓವರ್ ಥಿಂಕಿಂಗ್ ಪ್ರವೃತ್ತಿ ಇರ್ತದೆ, ಇದನ್ನು ಕಡಿಮೆ ಮಾಡ್ಕೊಳ್ಬೇಕು. ರಾಹು ದಶೆ ಬಂದು ಕೊಂಚ ಹೆಚ್ಚೆ ನಿರೀಕ್ಷೆಗಳನ್ನು ಮೂಡಿಸುವಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಇವರು ಇಲ್ಲಿ ಒಂದು ಪ್ರಾಕ್ಟಿಕಲ್, ರಿಯಲಿಸ್ಟಿಕ್ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಸಹನೆ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಆತುರಕ್ಕೆ ಬೀಳಬಾರ್ದು, ಎಲ್ಲವನ್ನೂ ಒಟ್ಟಿಗೆ ಮಾಡ್ತೀನಿ ಅಂತಲೂ ಹೋಗಬಾರ್ದು. ಒಂದೊಂದೇ ವಿಚಾರಗಳನ್ನು ತಗೊಂಡ್ರೆ ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ಇದನ್ನು ಹ್ಯಾಂಡಲ್ ಮಾಡ್ತಾ ಹೋದರೆ ಇದು ಗ್ರೋತ್ ಸಿಗ್ತದೆ. ಇನ್ನು ಗುರು ಮಹಾದಶೆಯಲ್ಲಿದ್ದರೆ ಇದು ಒಂದು ರೀತಿಯಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿರ್ತಾರೆ. ಗುರು ಮಹಾದಶೆ ಅನ್ನೋದು ಒಂದು ಪ್ರಾಸ್ಪೆರಿಟಿಯ ಕಾಲ ಇದು. ಸೊ ಸಾಮಾನ್ಯವಾಗಿ ಗುರು ಮಹಾದಶೆ ಅವಧಿಯಲ್ಲಿ ಕೊಂಚ ಮಟ್ಟಿಗಾದರೂ ಒಂದು ಶಾಂತಿ ಜೊತೆಗೆ ಸಮೃದ್ಧಿ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಇದರಲ್ಲೀಗ ಏನು ವೃತ್ತಿಯಲ್ಲೆಲ್ಲ ಇರೋರಿಗೆ ಪ್ರಮೋಷನ್ಗಳು, ಸಮಾಜದಲ್ಲಿ ಸ್ಥಾನಮಾನಗಳು, ಇಂಥದೆಲ್ಲ ಸನ್ಮಾನಗಳು ಇಂಥದೆಲ್ಲ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು ಮಧ್ಯವಯಸ್ಸು ದಾಟದವರು ಗುರು ಮಹಾದಶೆಯ ಅಂತಿಮ ಘಟ್ಟದಲ್ಲಿರ್ಬೋದು, ಇಲ್ಲವೇ ಶನಿ ಮಹಾದಶೆ ಅವಧಿಯಲ್ಲೂ ಇರಬಹುದು. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸ್ಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ಮಹಾದಶೆ ಅವಧಿ ಅನ್ನೋದೇನಿದೆಯೋ ಇದು ಕೊಂಚ ವಿಳಂಬಗತಿಯನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಒಂದು ವಿಳಂಬಗತಿಯ ಫೀಲ್ ಆಗುತ್ತೆ. ಸೊ ಇಲ್ಲಿ ಸಹನೆ ಇರಬೇಕು, ಶಿಸ್ತು ಇರಬೇಕು, ಸಂಯಮ ಇರಬೇಕು. ಸೊ ಇವತ್ತಲ್ಲ ನಾಳೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗುತ್ತೆ. ಯಾಕೆಂದರೆ ಫಲ ಸಿಗೋದು ವಿಳಂಬ ಆಗುತ್ತೆ. ಇನ್ನು ಮಕರ ರಾಶಿಯಲ್ಲಿ 2ನೇ ನಕ್ಷತ್ರ ಬಂದು ಶ್ರವಣ. ಚಂದ್ರದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರ್ತದೆ. ಸೊ ಬಾಲ್ಯ ಬಂದು ಸೆನ್ಸಿಟಿವ್ ಆಗಿರ್ತದೆ. ಸೊ ಅದರ ನಂತರ ಒಂದು ಸ್ವಲ್ಪ ಹಠ, ಒಂದು ಸ್ವಲ್ಪ ಅಗ್ರೆಸಿವ್ ಬಿಹೇವಿಯರನ್ನು ನೋಡುವಂಥ ಒಂದು ಸಂದರ್ಭ ಇರ್ತದೆ. ಸೊ ರಾಹುದಶೆ ಮುಗಿದ ನಂತರ ಇವರ ಜೀವನದಲ್ಲಿ ಒಂದು ಸ್ವಲ್ಪ ಪ್ರೌಢಿಮೆ, ಒಂದು ಸ್ವಲ್ಪ ಅರಿವು ಇಂಥದ್ದೆಲ್ಲ ಬರಲಿಕ್ಕೆ ಶುರು ಆಗುತ್ತೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ರಾಹು ಮಹಾದಶೆ ಅಥವಾ ಗುರು ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ರಾಹು ಮಹಾದಶೆ ಅವಧಿ ನೀವು ಹೇಗೆ ಪ್ಲಾನಿಂಗ್ ಮಾಡ್ಕೊಳ್ತೀರೋ ಅದರಂತೆ ಫಲ ಕೊಡುತ್ತೆ. ಮಹತ್ ಕಾರ್ಯಗಳನ್ನು ಮಾಡೋದಕ್ಕೂ ಮನಸ್ಸು ಆತುರಿತದೆ. ಬಿಗ್ ಅಚೀವ್ಮೆಂಟ್, ಬಿಗ್ ಮನಿಗಾಗಿ ಹಗಲಿರುಳು ಯೋಚಿಸೋ ಒಂದು ಪ್ರಮೇಯ ಇರ್ತದೆ. ಇದರಿಂದ ಮಾನಸಿಕ ರೆಸ್ಟ್ಲೆಸ್ನೆಸ್ ಉಂಟಾಗ್ಬೋದು. ಹೈ ಸ್ಟ್ರೆಸ್, ಹೈ ಗ್ರೋತ್ನ ದಶೆ ಕಾಲ ಇದು. ಸಣ್ಣ ಸಣ್ಣ ಹೆಜ್ಜೆ ಇಡೋದಕ್ಕೆ ಆರಂಭಿಸಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಓವರ್ ಥಿಂಕಿಂಗ್ ಪ್ರವೃತ್ತಿ ಇರ್ತದೆ, ಇದನ್ನು ಕಡಿಮೆ ಮಾಡ್ಕೊಳ್ಬೇಕು. ರಾಹು ದಶೆ ಬಂದು ಕೊಂಚ ಹೆಚ್ಚೆ ನಿರೀಕ್ಷೆಗಳನ್ನು ಮೂಡಿಸುವಂಥ ಒಂದು ಸಾಧ್ಯತೆ ಇರ್ತದೆ. ಸೊ ಇವರು ಇಲ್ಲಿ ಒಂದು ಪ್ರಾಕ್ಟಿಕಲ್, ರಿಯಲಿಸ್ಟಿಕ್ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದು ಇಂಪಾರ್ಟೆಂಟು. ಸೊ ಸಹನೆ ಇಟ್ಕೊಳ್ಳೋದು ಇಂಪಾರ್ಟೆಂಟು. ಆತುರಕ್ಕೆ ಬೀಳಬಾರ್ದು, ಎಲ್ಲವನ್ನೂ ಒಟ್ಟಿಗೆ ಮಾಡ್ತೀನಿ ಅಂತಲೂ ಹೋಗಬಾರ್ದು. ಒಂದೊಂದೇ ವಿಚಾರಗಳನ್ನು ತಗೊಂಡ್ರೆ ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ಇದನ್ನು ಹ್ಯಾಂಡಲ್ ಮಾಡ್ತಾ ಹೋದರೆ ಇದು ಗ್ರೋತ್ ಸಿಗ್ತದೆ. ಇನ್ನು ಗುರು ಮಹಾದಶೆಯಲ್ಲಿದ್ದರೆ ಇದು ಒಂದು ರೀತಿಯಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ.
ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಗುರು ಮಹಾದಶೆ ಅನ್ನೋದು ಒಂದು ಪ್ರಾಸ್ಪೆರಿಟಿಯ ಕಾಲ ಇದು. ಸೊ ಸಾಮಾನ್ಯವಾಗಿ ಗುರು ಮಹಾದಶೆ ಅವಧಿಯಲ್ಲಿ ಕೊಂಚ ಮಟ್ಟಿಗಾದರೂ ಒಂದು ಶಾಂತಿ ಜೊತೆಗೆ ಸಮೃದ್ಧಿ ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಇದರಲ್ಲೀಗ ಏನು ವೃತ್ತಿಯಲ್ಲೆಲ್ಲ ಇರೋರಿಗೆ ಪ್ರಮೋಷನ್ಗಳು, ಸಮಾಜದಲ್ಲಿ ಸ್ಥಾನಮಾನಗಳು, ಇಂಥದೆಲ್ಲ ಸನ್ಮಾನಗಳು ಇಂಥದೆಲ್ಲ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು ಮಧ್ಯ ವಯಸ್ಸು ದಾಟಿದವರು ಒಂದು ಗುರು ಮಹಾದಶೆ ಅಂತಿಮ ಘಟ್ಟದಲ್ಲಿ ಇರಬಹುದು, ಇಲ್ಲವೇ ಶನಿ ಮಹಾದಶೆ ಅವಧಿಯಲ್ಲಿ ಇರ್ತಾರೆ. ಬುಧ ಮಹಾದಶೆಯಲ್ಲೂ ಇರಬಹುದು. ಇನ್ನು ಶನಿ ಮಹಾದಶೆಯಲ್ಲಿದ್ರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸಿಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಗುರುಬಲ ಇದ್ರೂ ಕೂಡ ಶನಿ ಮಹಾದಶೆ ಅವಧಿ ಅನ್ನೋದೇನಿದೆಯೋ ಇದು ಕೊಂಚ ವಿಳಂಬಗತಿಯನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಒಂದು ವಿಳಂಬಗತಿಯ ಫೀಲ್ ಆಗುತ್ತೆ. ಸೊ ಇಲ್ಲಿ ಸಹನೆ ಇರಬೇಕು, ಶಿಸ್ತು ಇರಬೇಕು, ಸಂಯಮ ಇರಬೇಕು. ಸೊ ಇವತ್ತಲ್ಲ ನಾಳೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗುತ್ತೆ. ಯಾಕೆಂದ್ರೆ ಫಲ ಸಿಗೋದು ವಿಳಂಬ ಆಗುತ್ತೆ. ಇನ್ನು ಬುಧ ಮಹಾದಶೆಯಲ್ಲಿದ್ರೆ ವಯಸ್ಸಾದ್ರೂ ಕೂಡ ಮೈಂಡ್ ಯಂಗ್ ಅನ್ನಿಸ್ತಾ ಇರ್ತದೆ. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಸೊ ಬುಧ ಮಹಾದಶೆಯಲ್ಲಿ ಅನಾಲಿಟಿಕಲ್ ಸಾಮರ್ಥ್ಯ ಚೆನ್ನಾಗಿರ್ತದೆ. ಲೆಕ್ಕಾಚಾರಗಳು ವರ್ಕ್ ಆಗ್ತಾ ಇರ್ತವೆ. ಸೊ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಶೆಯು ಕೂಡ ಚೆನ್ನಾಗಿರೋದ್ರಿಂದಾಗಿ, ಗುರುಬಲವು ಚೆನ್ನಾಗಿರೋದ್ರಿಂದಾಗಿ ಸೊ ಇದನ್ನು ಬಳಸ್ಕೊಳ್ಬೋದು. ಇನ್ನು ಮಕರ ರಾಶಿಯಲ್ಲಿ 3ನೇ ನಕ್ಷತ್ರ ಬಂದು ಧನಿಷ್ಠ. ಕುಜ ದಶೆಯಿಂದ ಇವರ ಬಾಲ್ಯ ಆರಂಭ ಆಗಿರುತ್ತೆ. ಒಂದು ಸ್ವಲ್ಪ ಅಗ್ರೆಸಿವ್ ಬಾಲ್ಯ ಅದು. ನಂತರ ಒಂದು ಹದಿಹರಿಯದ ಅವಧಿಯಲ್ಲೂ ಕೂಡ ಒಂದು ಸ್ಕ್ಯಾಟ್ರರ್ಡ್ ರೀತಿ ಅಥವಾ ಒಂದು ಹಿಡಿತಕ್ಕೆ ಸಿಗದ, ಒಂದು ಡೈರೆಕ್ಷನ್ ಸಿಗದ ಒಂದು ಸಂದರ್ಭಗಳಿರ್ತದೆ. ಸೊ ಹದಿಹರೆಯ ಕಳೆದ ಮೇಲೆ ಇವರಿಗೆ ಒಂದು ಸ್ವಲ್ಪ ಡೈರೆಕ್ಷನ್ ಸಿಗೋದಕ್ಕೆ ಆರಂಭ ಆಗುತ್ತೆ. ಇವರಲ್ಲೀಗ ತಾರುಣ್ಯದಲ್ಲಿರುವವರು ಗುರು ಮಹಾದಶೆ ಅಥವಾ ಶನಿ ಮಹಾದಶೆಯಲ್ಲಿರುವ ಸಾಧ್ಯತೆ ಇರ್ತದೆ. ಸಾಮಾನ್ಯವಾಗಿ ಗುರು ಮಹಾದಶೆ ಉತ್ತಮ ಕಾಲವೇ ಆಗಿರುತ್ತೆ. ಶಾಂತಿಯುತ ಜೀವನ ಮಾಡೋ ಬಗ್ಗೆ ಇವರು ಯೋಚಿಸ್ತಾ ಇರ್ತಾರೆ. ಜೀವನ ಏನು ಅನ್ನೋದರ ಆಳ ಅಗಲದ ಅರಿವಾಗಿರುತ್ತೆ. ಹುಸಿ ನಿರೀಕ್ಷೆಗಳಿರೋದಿಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಇತರರಿಗೆ ಮಾರ್ಗದರ್ಶನ ಮಾಡೋ ಸ್ಟೇಜ್ನಲ್ಲಿ ಇರ್ತಾರೆ. ಗುರು ಮಹಾದಶೆಯಲ್ಲಿ ಸಾಮಾನ್ಯವಾಗಿ ಒಂದು ಪ್ರಾಸ್ಪೆರಿಟಿಯನ್ನು ನೋಡೋದಕ್ಕೆ ಅವಕಾಶ ಇರ್ತದೆ. ಸೊ ಮದುವೆ ಅಥವಾ ಮುಂತಾದ ಏನು ಪ್ರಮುಖ ನಿರ್ಧಾರಗಳು ಅಂತ ಏನಿದೆ ಇಂಥವನ್ನೆಲ್ಲ ಕೈಗೊಳ್ಳೋದಕ್ಕೆ ಈ ದಶೆಯ ಅವಧಿ ಏನಿದೆ ಇದು ಸಪೋರ್ಟ್ ಇರ್ತದೆ. ಸೊ ಗುರುಬಲವು ಕೂಡ ಇರೋದ್ರಿಂದಾಗಿ ಇಂಥ ವಿಚಾರಗಳಲ್ಲಿ ಇವರು ನಿರ್ಧಾರವನ್ನು ತಗೋಬಹುದು. ಇನ್ನು ಶನಿ ಮಹಾದಶೆಯಲ್ಲಿದ್ದರೆ ವರ್ಕ್ ಲೋಡ್, ಜವಾಬ್ದಾರಿಗಳು ಸ್ವಲ್ಪ ಕಷ್ಟ ಕೊಡ್ಬೋದಾಗಿದೆ. ಮೆಥಾಡಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ದಿನಚರಿಗಳನ್ನು ಅಳವಡಿಸಿಕೊಂಡು ಕ್ರಮಬದ್ಧವಾಗಿ ಶಿಸ್ತಿನಿಂದ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ದೈಹಿಕ ಚಟುವಟಿಕೆಗಳನ್ನು ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ. ಗುರುಬಲ ಇದ್ರೂ ಕೂಡ ಶನಿ ಮಹಾದಶೆ ಅವಧಿ ಅನ್ನೋದೇನಿದೆಯೋ ಇದು ಕೊಂಚ ವಿಳಂಬಗತಿಯನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಒಂದು ವಿಳಂಬಗತಿಯ ಫೀಲ್ ಆಗುತ್ತೆ. ಸೊ ಇಲ್ಲಿ ಸಹನೆ ಇರಬೇಕು, ಶಿಸ್ತು ಇರಬೇಕು, ಸಂಯಮ ಇರಬೇಕು. ಸೊ ಇವತ್ತಲ್ಲ ನಾಳೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗುತ್ತೆ. ಯಾಕೆಂದ್ರೆ ಫಲ ಸಿಗೋದು ವಿಳಂಬ ಆಗುತ್ತೆ. ಇನ್ನು ಮಧ್ಯ ವಯಸ್ಸು ದಾಟದವರು ಬುಧ ಮಹಾದಶೆಯಲ್ಲಿರೋ ಸಾಧ್ಯತೆ ಇರ್ತದೆ, ಇಲ್ಲವೇ ಕೇತು ಮಹಾದಶೆಯಲ್ಲಿ ಇರಬಹುದು. ಬುಧ ಮಹಾದಶೆಯಲ್ಲಿ ಬಿಸ್ನೆಸ್ ಮೈಂಡ್ ಆಕ್ಟಿವೇಟ್ ಆಗೋ ಸಾಧ್ಯತೆ ಇರ್ತದೆ. ಹೊಸ ವಿಚಾರಗಳ ಕಲಿಕೆಯತ್ತ ಆಸಕ್ತಿ ಇರ್ತದೆ. ತಲೆಯಲ್ಲಿ ಸದಾ ಲೆಕ್ಕಾಚಾರಗಳು ಓಡಾಡ್ತಾ ಇರ್ತವೆ. ಬುಧ ಬುದ್ಧಿವಂತಿಕೆಗೆ ಸಂಬಂಧಿಸಿದ ಗ್ರಹ, ಹೀಗಾಗಿ ಬುದ್ಧಿಮತ್ತೆಯು ಕೂಡ ಉತ್ತಮವಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರ್ತದೆ. ಹಾಗೆಯೇ ಬುಧ ದಶೆಯಲ್ಲಿ ಲೆಕ್ಕಾಚಾರಗಳು ಕೂಡ ಪಕ್ಕಾ ಇರ್ತವೆ. ಸೊ ಇದನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಬಳಸ್ಕೊಳ್ಬೋದು. ಅದೇ ಕೇತು ದಶೆ ನಡೀತಾ ಇದ್ರೆ ಒಂದು ಸ್ವಲ್ಪ ಆಧ್ಯಾತ್ಮಿಕ ಅಪ್ರೋಚನ್ನು ತಗೊಂಡ್ರೆ, ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಮೂಡಿಸ್ಕೊಂಡ್ರೆ ಮಾನಸಿಕ ಶಾಂತಿ ತಗೊಳ್ಳೋದಕ್ಕೂ ಕೂಡ, ಮಾನಸಿಕ ಶಾಂತಿ ನೆಮ್ಮದಿಗೂ ಕೂಡ ಇದು ಸಹಾಯ ಮಾಡುತ್ತೆ. ಒಟ್ಟಾರೆ ಮಕರ ರಾಶಿಯವರಿಗೆ 7ನೇ ಮನೆಯ ಏನು ಗುರು ಸಂಚಾರ ಅಂತ ಏನಿದೆಯೋ ಇದು ಬಂದು ಮುಖ್ಯವಾಗಿ ವ್ಯವಹಾರ, ಸಂಬಂಧಗಳು, ರಿಲೇಷನ್ಶಿಪ್ ಮತ್ತು ದಾಂಪತ್ಯಕ್ಕೆ ಸಂಬಂಧಿಸಿದಂತೆ ಫಲಿತಾಂಶಗಳ ಬಗ್ಗೆ ಆಶಾವಾದವನ್ನು ಉಂಟು ಮಾಡುವಂಥ ಒಂದು ಗೋಚರ ಫಲ ಆಗಿರ್ತದೆ. ಹಾಗಂತ ಈ ಗುರು ಸಂಚಾರ ರಾತ್ರೋರಾತ್ರಿ ಶ್ರೀಮಂತಿಗೆ, ಲಕ್ಸುರಿ ಲೈಫ್ ಸ್ಟೈಲ್ ಅಥವಾ ಎಫರ್ಟ್ ಇಲ್ಲದೆ ಹಣ ಅಥವಾ ಎಲ್ಲ ಆರ್ಥಿಕ ಚಿಂತೆಗಳನ್ನು ಮಾಯ ಮಾಡಿಬಿಡುತ್ತೆ ಅಂತೇನು ಹೇಳಲಿಕ್ಕೆ ಆಗಲ್ಲ. 7ನೇ ಮನೆ ಮದುವೆಗೆ ಸಂಬಂಧಪಟ್ಟಂಥ ಸ್ಥಾನ. ಇಲ್ಲಿ ಮದುವೆ ಸಿದ್ಧತೆ ಮಾಡ್ಕೊಂಡಿರೋರಿಗೆ ಅನುಕೂಲತೆಗಳು ಇರ್ತವೆ. ಹಾಗಂತ ಮದುವೆ ಆಗಿಬಿಡುತ್ತೆ ಅಥವಾ ಪರ್ಫೆಕ್ಟ್ ಪಾರ್ಟ್ನರ್ ಸಿಗ್ತಾರೆ ಅಂತಲ್ಲ. ಈ ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಕೊಡ್ತದೆ. ಸೊ ಗುರು ಸಂಚಾರದ ಎಫೆಕ್ಟ್ ಅನ್ನೋದು 15ರಿಂದ 20% ಇರ್ತದೆ ಅಷ್ಟೇ. ಸೊ ನಿಮಗೆ ಅಷ್ಟಕ ವರ್ಗ ಬಿಂದುಗಳು ಅಂತ ಜಾತಕದಲ್ಲಿ ಈಗ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇರೋದ್ರಿಂದಾಗಿ ಕಟಕ ರಾಶಿಯಲ್ಲಿ ಅಷ್ಟಕ ವರ್ಗ ಬಿಂದುಗಳು 4ಕ್ಕಿಂತ ಹೆಚ್ಚು, 5ಕ್ಕಿಂತ ಹೆಚ್ಚು ಇತ್ತು ಅಂದರೆ ಏನು ಗುರು ಸಂಚಾರದ ಎಫೆಕ್ಟ್ ಅನ್ನೋದು ಇನ್ನಷ್ಟು ಸ್ವಲ್ಪ ವಿಸಿಬಲ್ ಆಗಿರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.